ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ರಾಧಾ. ವೆಲ್ಕಮ್ ಬ್ಯಾಕ್ ಟು ಮೈ ರಾಧಾ ರಿಷಿಮುಲಾ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಇವತ್ತು ಬಂದು ಸೋಮವಾರ. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಹಾಗೆ ಎಲ್ಲರಿಗೂ ಕೂಡ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಕೂಡ. ಈ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ದಿನ ಚಿಕ್ಕ ಚಿಕ್ಕ ಮಕ್ಳುಗಳಿಗೆ ಕೃಷ್ಣನ ಡ್ರೆಸ್ಸು ಇಲ್ಲ ರಾಧೆ ಡ್ರೆಸ್ ಹಾಕಿ ನೋಡೋದೇ ಒಂದು ರೀತಿ ಖುಷಿ ಅಂತ ಹೇಳ್ಬೋದು. ಪುಟ್ಟ ಮಕ್ಳುಗಳಿಗಂತೂ ಈ ರೀತಿ ಕೃಷ್ಣನ ಡ್ರೆಸ್ಸು ಅಥವಾ ರಾಧೆ ಡ್ರೆಸ್ ಹಾಕಿದ್ರಂತೂ ತುಂಬ ಅಂದರೆ ತುಂಬ ಮುದ್ದಾಗಿ ಕಾಣಿಸ್ತಾ ಇರ್ತಾರೆ. ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಅವರನ್ನು. ನಾನು ಮಕ್ಕಳಿಗೆ ಈ ವರ್ಷ ಏನು ಕೃಷ್ಣನ ಡ್ರೆಸ್ ಹಾಕ್ಸ್ತಾ ಇಲ್ಲ. ನಾನು ಸ್ಟಾರ್ಟಿಂಗು ಒಂದೇ ವರ್ಷ ಅನಿಸುತ್ತೆ ಹಾಕ್ಸಿದ್ದು. ಮತ್ತು ಸ್ಕೂಲಲ್ಲೂ ಕೂಡ ಏನು ಮೆನ್ಷನ್ ಮಾಡಿರಲಿಲ್ಲ ಈ ವರ್ಷ. ಅದಕ್ಕೋಸ್ಕರ ಅವ್ರಿಗೇನು ಡ್ರೆಸ್ನ ಹಾಕ್ಸ್ತಾ ಇಲ್ಲ. ಮತ್ತು ಇವತ್ತು ಹೇಗಿದ್ದರೂ ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಸಾಯಂಕಾಲ ಪೂಜೆ ಮಾಡ್ಕೊಳ್ಳೋಣ ಅಂತೇಳಿ ಇಲ್ಲಿ ನಾನು ಬೆಳಗ್ಗೆ ಎದ್ದು ಬಂದು ಮುಖ ಎಲ್ಲ ತೊಳ್ಕೊಂಡು ಸ್ವಲ್ಪ ಎಳ್ನೀರನ್ನ ಕುಡಿತಾ ಇದ್ದೀನಿ. ಕಾಫಿ ಟೀ ಏನು ನಾನು ಬೆಳಗ್ಗೆ ಟೈಮ್ ಆದಷ್ಟು ಕುಡಿಯೋಕ್ಕೆ ಹೋಗೋದಿಲ್ಲ. ತುಂಬಾ ರೇರು ಕಾಫಿ ಟೀ ಕುಡಿಯೋದು ನಾನು. ಬೆಳಗ್ಗೆ ಈ ರೀತಿ ಒಂದೊಂದು ಎಳ್ನೀರು ಅಥವಾ ಏನಾದರೂ ಈ ರೀತಿ ಕುಡಿದ್ಬಿಟ್ರೆ ತುಂಬ ಅಂದರೆ ತುಂಬ ಎನರ್ಜಿ ಇರುತ್ತೆ. ಹೊಟ್ಟೆನೇ ಹಶ್ವಾಗೋದಿಲ್ಲ ಅಂತ ಹೇಳ್ಬೋದು ಬೆಳಗ್ಗೆ ಟೈಮು. ನಾನು ಇದಕ್ಕೆ ಒಂದೆರಡು ಡ್ರಾಪ್ ಅಷ್ಟು ನಿಂಬೆಹಣ್ಣಿನ ರಸನೂ ಕೂಡ ಹಾಕ್ಕೊಂಡಿದ್ದೀನಿ. ಇದು ಈಟ್ಗೆ ತುಂಬಾ ಒಳ್ಳೆಯದು. ಹಾಗೆ ರಾತ್ರಿ ಹೊತ್ತು ಎಳ್ನೀರಿಗೆ ಕಲ್ಸಕ್ಕರೆ ನೆನೆಸ್ಬಿಟ್ಟು ಕೂಡ ಬೆಳಗ್ಗೆ ಎದ್ದು ನಾವು ಓವರ್ ನೈಟ್ ಬಿಟ್ಟು ಕುಡಿಯೋದ್ರಿಂದ ತುಂಬ ಅಂದರೆ ತುಂಬಾ ಬಾಡಿ ಹೀಟ್ ಏನಿರುತ್ತೆ ಕಡಿಮೆ ಆಗಿಬಿಡುತ್ತೆ. ಮತ್ತು ನನಗೂ ಸ್ವಲ್ಪ ಯಾಕೋ ಬಾಡಿ ಹೀಟ್ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ಈ ಥರ ಎಳ್ನೀರಿಗೆ ಒಂದೆರಡು ಡ್ರಾಪು ನಿಂಬೆಹಣ್ಣು ರಸನ ಹಿಂಡ್ಕೊಂಡು ಕುಡಿತಾ ಇದ್ದೀನಿ. ಹಾಗೆ ಇದ್ರ ಜೊತೆ ನಾನು ಸಕ್ಕರೆ ಕೂಡ ನಾನು ಮಿಕ್ಸ್ ಮಾಡಿದ್ದೀನಿ. ಏಕೆಂದರೆ ಸಪ್ಪೆ ಇದ್ದರೆ ನನಗೆ ಎಳ್ನೀರು ಕುಡಿಯೋದಕ್ಕೆ ಆಗೋದಿಲ್ಲ, ಅಷ್ಟೊಂದು ಇಷ್ಟನೂ ಕೂಡ ಆಗೋದಿಲ್ಲ. ನಾನು ಈ ರೀತಿ ಸಪ್ಪೆ ಅಂತ ಅನ್ನಿಸಿದಾಗ ಒಂದೆರಡು ಸ್ಪೂನ್ ಆದರೂ ಸಕ್ಕರೆನ ಸೇರಿಸಿ ಮಿಕ್ಸ್ ಮಾಡಿ ಕುಡಿತೀನಿ. ಆವಾಗ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ ಅಂತೇಳಿ. ಈ ರೀತಿ ಯಾರ್ಯಾರು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಬೆಳಿಗ್ಗೆ ತಿಂಡಿಗೆ ಅಂತೇಳಿ ನಾನಿಲ್ಲಿ ಅಕ್ಕಿ ರೊಟ್ಟಿನ ಮಾಡ್ತಾಯಿದ್ದೀನಿ. ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಗೋಧಿ ಹಿಟ್ಟು ಕೂಡ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಅಕ್ಕಿ ರೊಟ್ಟಿಗೆ ನಾನಿಲ್ಲಿ 1 ಕಟ್ಟಾಗುವಷ್ಟು ಸಬ್ಬಸಿಗೆ ಸೊಪ್ಪನ್ನ ತೊಗೊಂಡಿದ್ದೀನಿ. ತುಂಬ ಬಾಡೋಗ್ತಾಯಿತ್ತು, ಸುಮ್ಮನೆ ವೇಸ್ಟ್ ಮಾಡೋದೇನು ಬೇಡ ಅಂತೇಳಿ ಪೂರ್ತಿ 1 ಕಟ್ಟನ್ನು ಸಣ್ಣ ಸಣ್ಣದಾಗಿ ಹಚ್ಕೊಂಡು ಇದರೊಳಗಡೆ ಸೇರಿಸ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಈರುಳ್ಳಿ, ಒಂದು ಅರ್ಧ ಕಪ್ಪಷ್ಟು ಕ್ಯಾರೆಟ್ ತುರಿ, ಒಂದೆರಡು ಖಾರಕ್ಕೆ ಹಸಿರು ಮೆಣಸಿನ್ಕಾಯಿನೂ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಡ್ರಾಪ್ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಇದರೊಳಗಡೆ ಸೇರಿಸಿ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿನೂ ಕೂಡ ಇದರೊಳಗಡೆ ಸೇರಿಸಿ ಇದಕ್ಕೆ ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೊತಾ ಇದ್ದೀನಿ. ಏಕೆಂದರೆ ನಾನು ಕೈಯಿಂದ ತಟ್ಟೋದ್ರಿಂದ ಸೌಟಿಂದ ನಾನು ಬಿಡ್ತಾ ಇಲ್ಲ, ಕೈಯಿಂದ ತಡ್ತಾ ಇದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿ ಕಲಸಿ ಒಂದು ಹಾಫ್ ಆನ್ ಅವರ್ ನಾನು ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡ್ತಾ ಇದ್ದೀನಿ. ಇನ್ನು ಈ ಅಕ್ಕಿ ರೊಟ್ಟಿಗೆ ನಾವು ಯಾವುದೇ ರೀತಿ ಚಟ್ನಿ ಅಥವಾ ಏನೇ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಕಾಯಿ ಚಟ್ನಿನ ಮಾಡ್ತಾಯಿದ್ದೀನಿ. ಮಾಮೂಲಿ ಎಲ್ಲರೂ ಯಾವ ರೀತಿ ಕಾಯಿ ಚಟ್ನಿ ಮಾಡ್ತೀರೋ ಅದೇ ರೀತಿ ಕೂಡ ನಾನು ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳಿ ಇದಕ್ಕೆ 1 ಕಪ್ ಆಗುವಷ್ಟು ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುರ್ಗಡ್ಲೆ, 1 ಇಂಚು ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದೆರಡು ಹಸಿಮೆಣಸಿನ್ಕಾಯಿ ಕೂಡ ನಾನು ಇದರೊಳಗಡೆ ಹಾಕಿ ನುಣ್ಣಗೆ ರುಬ್ಕೊತಾ ಇದ್ದೀನಿ. ಕಾಯಿ ಚಟ್ನಿ ಕಾಂಬಿನೇಷನ್ ಅಂತೂ ಈ ಥರ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ನಾನಿಲ್ಲಿ ಬೆಳಿಗ್ಗೆ ಫಸ್ಟೇ ಮಕ್ಕಳಿಗೆ ಟಿಫನ್ನ ಮಾಡಿಕೊಡೋದ್ರಿಂದ ಬಾಕ್ಸ್ಗೆ ಅವ್ರಿಗೆ ಸ್ವಲ್ಪ ಚಿಕ್ಕದಾಗೇ ತಟ್ಟಿ ಹಾಕ್ತಾಯಿದ್ದೀನಿ. ದೊಡ್ಡದಾಗಿ ಬೇಡ ಅಂತ ಹೇಳ್ಬಿಟ್ಟಿದ್ರು ಫಸ್ಟೇ. ಚಿಕ್ಕದಾಗಿ ರೊಟ್ಟಿ ಹಾಕ್ಕೊಟ್ರೆ ಅವ್ರಿಗೊಂಥರ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತೇಳಿ ಇಲ್ಲೊಂದು ಕಾಟನ್ ಕರ್ಚಿಪ್ನ ಒಂದು ತಟ್ಟೆ ಮೇಲೆ ಇಟ್ಕೊಂಡು ಅದನ್ನು ಸ್ವಲ್ಪ ನೀರಿಂದ ಸವರಿಸ್ಕೊಂಡು ಅಥವಾ ನೀರು ಚುಮ್ಕಿಸ್ಕೊಂಡಾದರೂ ಸರಿ, ಇಲ್ಲ ಪೂರ್ತಿ ಕರ್ಚಿಪ್ನೇ ಒದ್ದೆ ಮಾಡಿ ಈ ಥರ ತಟ್ಟೆ ಮೇಲೆ ಹಾಕ್ಕೊಂಡು ತಟ್ಕೊಂಡು ನಾವು ಡೈರೆಕ್ಟ್ ತವಾ ಮೇಲೇ ಹಾಕಿದ್ರೆ ಅದು ಈಸಿಯಾಗೆ ರೊಟ್ಟಿ ಏನಿದೆ ಅದು ಬರುತ್ತೆ.
ಟಿಫನ್ ಏನೋ ರೆಡಿ ಆಯಿತು. ಇನ್ನು ಮಕ್ಕಳಿಗೆ ಸ್ನ್ಯಾಕ್ಸ್ ಟೈಮ್ಗೆ ಸ್ನ್ಯಾಕ್ಸ್ ಬೇಕಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಮಖಾನ ಕೂಡ ಇತ್ತು ಮನೇಲಿ, ಅದನ್ನೇ ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ಗಳನ್ನ ತೊಗೊಂಡಿದ್ದೀನಿ, ದ್ರಾಕ್ಷಿ, ಗೋಡಂಬಿ ಹಾಗೆ ಬಾದಾಮಿ ಕೂಡ, ಮತ್ತು ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ. ಅದನ್ನು ಸ್ಲೈಸಸ್ ಆಗಿ ಉದ್ದುದ್ದಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಒಂದೆರಡು ಹಸಿಮೆಣ್ಸಿಕಾಯಿ, ಹಾಗೆ ಸ್ವಲ್ಪ ಅರಿಶಿಣದ ಪುಡಿ, ಉಪ್ಪು, ಸ್ವಲ್ಪ ಎಣ್ಣೆ ಇಲ್ಲ ಅಂದರೆ ತುಪ್ಪ ಕೂಡ ಬಳಸ್ಕೋಬೋದು. ಜೊತೆಗೆ ಸ್ವಲ್ಪ ಖಾರದ ಪುಡಿ ತೊಗೊಂಡಿದ್ದೀನಿ. ನಾವು ಮುಂಚೆನೇ ಈ ರೀತಿ ಮಖಾನನ ಈ ಥರ ರೋಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ಸ್ವಲ್ಪ ಮೆತ್ತೆ ಮೆತ್ತೆ ಇರುತ್ತೆ, ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಬರೋ ತನಕ ರೋಸ್ಟ್ ಮಾಡಿಕೊಂಡು ನಂತರ ಅದೇ ಬಾಣಲೆ ಇಟ್ಕೊಂಡು ತುಪ್ಪನ ಹಾಕೋತಾ ಇದ್ದೀನಿ. ನಾನಿಲ್ಲಿ ತುಪ್ಪನ ಹಾಕ್ಕೊಂಡು ಏನು ಡ್ರೈ ಫ್ರೂಟ್ಸ್ ಇರುತ್ತೆ ಅದನ್ನೆಲ್ಲ ಹಾಕಿ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಗರ್ಗರಿಯಾಗೆ ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ಕ್ರಂಚಿನೆಸ್ ಸಿಗುತ್ತೆ ಅಂತೇಳಿ ಇದನ್ನೆಲ್ಲ ತುಪ್ಪದಲ್ಲಿ ಹುರಿಯೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ನಮಗೆ ಬೇರೆ ಯಾವುದೇ ಥರ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ರೀತಿ ಮಾಡ್ಕೊಂಡು ತಿನ್ಬೋದು. ಆರೋಗ್ಯಕ್ಕೂ ಒಳ್ಳೆಯದು ಇದು ಮಖಾನ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಇದು. ಇನ್ನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಕೂಡ ಆಗೇ ಹೋಯಿತು. ಸ್ವಲ್ಪ ಪೂಜೆ ಮಾಡೋಣ ಅಂತೇಳಿ ನಾನಿಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ನೈವೇದ್ಯ ಮಾಡ್ತಾಯಿದ್ದೀನಿ. ಕೃಷ್ಣನಿಗೆ ಪ್ರಿಯ ಅಂದರೆ ತುಂಬ ಇಷ್ಟ ಆಗಿರೋದು ಅಂದರೆ ಬೆಣ್ಣೆ, ಮೊಸರು ಅಥವಾ ಅವಲಕ್ಕಿಯಿಂದ ಮಾಡಿರೋ ಅವಲಕ್ಕಿ ಅನ್ನ ಅಥವಾ ತಿಂಡಿ ತಿನಿಸು ಅಥವಾ ಹಣ್ಣು ಹಂಪಲುಗಳು, ಈ ರೀತಿ ಎಲ್ಲ ಕೃಷ್ಣನಿಗೆ ಇಷ್ಟ ಅಂತಲೇ ಹೇಳ್ಬೋದು. ನಾನಿಲ್ಲಿ ಅವಲಕ್ಕಿನ ಬಳಸ್ಕೊಂಡು ಅವಲಕ್ಕಿ ಪಾಯಸ ಅಂತನಾದರೂ ಹೇಳ್ಬೋದು, ಇಲ್ಲ ಅವಲಕ್ಕಿ ಅನ್ನ ಅಂತನಾದರೂ ಹೇಳ್ಬೋದು, ಅದನ್ನು ಮಾಡ್ತಾಯಿದ್ದೀನಿ. ನಾವು ನೈವೇದ್ಯಕ್ಕೆ ಮಾಡಬೇಕಾದ್ರೆ ದೇವರಿಗೆ ಎಷ್ಟು ಬೇಕೋ ನೈವೇದ್ಯಕ್ಕೆ ಅಷ್ಟೇ ಮಾಡ್ಕೋಬೇಕು. ಅದನ್ನು ಬಿಟ್ಟು ಜೊತೆಗೆ ನಮಗೂ ಸೇರಿಸಿ ಕೂಡ ಮಾಡ್ಕೊಳ್ಳೋದು ಅಷ್ಟೊಂದು ಸೂಕ್ತ ಅಂತ ಅನಿಸೋದಿಲ್ಲ. ಆ ರೀತಿ ಹೇಳ್ತಾರೆ ಕೂಡ. ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡಿ ದೇವ್ರ ಮುಂದೆ ಇಟ್ಟು ಪೂಜೆ ಎಲ್ಲ ಮುಗಿಸಿದ ನಂತರ ಅದು ನಮಗೆ ಒಂದು ತುತ್ತಲ್ಲ ಒಂದು ಅಗಲ ಆದರೂ ನಮಗೆ ಸಿಕ್ಕಿದ್ರೆ ದೇವ್ರ ಪ್ರಸಾದ ಅಂತ, ಅದೇ ತೃಪ್ತಿ ಅಂತ ಹೇಳ್ಬೋದು. ನಾನು ಹೋದ ಸಲ ಹೋಗಿದ್ದಾಗ ಅನಿಸುತ್ತೆ ಕೃಷ್ಣನ ಫೋಟೋನ ತೊಗೊಬಂದಿದ್ದೆ. ಅದು ಇಸ್ಕಾನ್ ಟೆಂಪಲಲ್ಲೇ ಹೋಗಿ ತೊಗೊಬಂದಿದ್ದೆ. ಅದು ನಾವು ರೂಮಲ್ಲಿ ಹಾಕ್ಕೊಂಡಿದ್ವಿ. ಆದರೆ ಈಗ ಅದನ್ನು ದೇವ್ರ ಮನೆಗೆ ಎತ್ಕೊಂಡು ಕ್ಲೀನಾಗೆಲ್ಲ ಒರೆಸಿ ನೀಟ್ ಮಾಡಿ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಆದಷ್ಟು ದೇವ್ರ ಮನೇಲಿ ಕೃಷ್ಣನ ಫೋಟೋನ ಯಾರೂ ಇಟ್ಟಿದ್ದ ನೋಡಿಲ್ಲ. ಇಡಬಾರ್ದು ಅಂತ ಹೇಳ್ತಾರೆ ಕೆಲವರು, ಅದ್ರ ಬಗ್ಗೆ ಅಷ್ಟೊಂದು ನನಗೆ ಡೀಟೇಲಾಗಿ ಗೊತ್ತಿಲ್ಲ. ನಾವು ಕೃಷ್ಣನ ಫೋಟೋ ಮತ್ತು ರಾಧೆ ಫೋಟೋ ಎರಡೂ ಜೊತೆಲಿರೋ ಫೋಟೋ ನಮ್ಮ ಮನೇಲಿರೋದು. ಹಾಗಾಗಿ ನಾನು ಅದನ್ನು ರೂಮಲ್ಲಿ ಗೋಡೆಗೆ ಹಾಕಿದ್ದೆ. ಅದನ್ನು ಇವಾಗ ನಾನು ದೇವ್ರ ಮನೇಲಿಟ್ಟು ಒಂದಿನದ ಸಲುವಾಗಿ ಪೂಜೆ ಮಾಡ್ಕೊತಾ ಇದ್ದೀನಿ ತೊಗೊಂಡು.
ಇನ್ನು ಕೃಷ್ಣ ಜನ್ಮಾಷ್ಟಮಿ ದಿನ ಕೃಷ್ಣನ ಪೂಜೆ ಮಾಡಬೇಕಾದ್ರೆ ಆ ಬಾಲಕೃಷ್ಣನ ಪುಟ್ಟ ಹೆಜ್ಜೆಗಳು ಮನೆ ತುಂಬ ಇರಲೇಬೇಕಲ್ವಾ. ಅದಕ್ಕೋಸ್ಕರನೇ ನಾನು ಇಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಬಳಸ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಕೃಷ್ಣನ ಹೆಜ್ಜೆ ಗುರುತನ್ನ ಹಾಕೋದಕ್ಕೆ. ಹಾಗೆ ಸ್ವಲ್ಪ ಕುಂಕುಮದಿಂದನೂ ಕೂಡ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ, ಏಕೆಂದರೆ ನಮ್ಮದು ಹೊರಗಡೆ ಇರೋದು ಬ್ಲ್ಯಾಕ್ ಟೈಲ್ಸ್ ಆಗೋದ್ರಿಂದ ಅದಕ್ಕೆ ಅಕ್ಕಿ ಹಿಟ್ಟಲ್ಲಿ ಬಿಡ್ತೀನಿ ಹೊಸ್ಲ ಹತ್ರ. ಹಾಗೆ ದೇವ್ರ ಮನೆ ಮತ್ತು ಒಳಗಡೆ ಎಲ್ಲ ನಮ್ಮ ಮನೇಲಿ ವೈಟ್ ಟೈಲ್ಸ್ ಇರೋದ್ರಿಂದ ಅಲ್ಲಿ ಕುಂಕುಮದ ಕಲರಲ್ಲಿ ಬಿಡ್ತೀನಿ, ಎದ್ದು ಕಾಣಿಸುತ್ತೆ ಅಂತೇಳಿ. ಈ ಥರ ಪುಟ್ಟ ಹೆಜ್ಜೆಗಳನ್ನ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಬಿಟ್ಟ ಮೇಲೆ. ಅದರಲ್ಲೂ ಚಿಕ್ಕ ಮಕ್ಳುಗಳು ಇರೋ ಮನೆಗಳಲ್ಲಂತೂ ಅವ್ರ ಪಾದದ ಗುರುತಿಂದನೇ ನಾವು ಬಿಡಿಸ್ಕೋಬೋದು. ನಮ್ಮ ಮನೇಲಿ ಸ್ವಲ್ಪ ದೊಡ್ಡ ಮಕ್ಕಳಿರೋದ್ರಿಂದ ನಾನು ಕೈಯಿಂದನೇ ಹೆಜ್ಜೆ ಗುರುತನ್ನ ಬಿಡಿಸ್ತಾ ಇದ್ದೀನಿ. ನೋಡೋದಕ್ಕಂತೂ ತುಂಬ ಒಂಥರ ಏನೋ ಒಂಥರ ಖುಷಿ ಅನ್ನಿಸ್ತಾ ಇತ್ತು ಪೂಜೆ ಎಲ್ಲ ಮುಗಿದಿದ್ದಾದಮೇಲೆ ಇವತ್ತಿನ ದಿನ. ಮತ್ತು ಈ ವಿಡಿಯೋನ ನನ್ನ ಮಗ ಮಾಡಿಕೊಟ್ಟಿರೋದ್ರಿಂದ ಸ್ವಲ್ಪ ಕ್ಯಾಮ್ರಾನ ಆ ಕಡೆ ಈ ಕಡೆ ಮಾಡಿಬಿಟ್ಟಿದ್ದಾನೆ, ಅಳ್ಳಾಡಿಸ್ಬಿಟ್ಟಿದ್ದಾನೆ. ಅದಕ್ಕೋಸ್ಕರ ಅಷ್ಟು ಕ್ಲಿಯರೆನ್ಸಾಗೆ ಬಂದಿಲ್ಲ, ಅದಕ್ಕೋಸ್ಕರ ಕ್ಷಮೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ನೋಡಿ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.